ರೀಲ್ಸ್ ಕಾಲದಲ್ಲಿ ಲೈಕ್ಸ್ ವ್ಯೂಸ್ ಕಮೆಂಟ್ ಇಲ್ದೋನೆ ಪಾಪಿ ಎನ್ನುವಂತಾಗಿದೆ. ಇಲ್ಲೊಬ್ಬ ಆಸಾಮಿ ಯುವತಿಯರ ಫೋಟೋ ವಿಡಿಯೋವನ್ನ ಅಶ್ಲೀಲವಾಗಿ ತೆಗೆದು ಅಪ್ಲೋಡ್ ಮಾಡಿ ವ್ಯೂಸ್ ಅನ್ನ ಗಿಟ್ಟಿಸಿಕೊಳ್ತಿದ್ದ. ಈತನನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಯಾರು ಈ ವಿಕೃತಿ ಅಂತೀರಾ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಯುವತಿಯರು ಮಹಿಳೆಯರ ವಿಡಿಯೋ ಸೆರೆ ಹಿಡಿದು ಪೋಸ್ಟ್. ವಿಕೃತ ಆರೋಪಿಯನ್ನ ಅರೆಸ್ಟ್ ಮಾಡಿದ ಬನಶಂಕರಿ ಪೊಲೀಸರು. ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ. ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು, ಸಿಕ್ಕಲ್ಲಿ ರೀಲ್ಸ್ ಮಾಡೋದು, ಫೋಟೋ ತೆಗೆಯೋದು ಕಾಮನ್. ಇದನ್ನೇ ವೃತ್ತಿ ಮಾಡಿಕೊಂಡು ಕ್ರಿಯೇಟಿವ್ ವಿಡಿಯೋ ಅಪ್ಲೋಡ್ ಮಾಡಿ ಹಣ ಮಾಡ್ತಿರೋರು ಇದ್ದಾರೆ. ಇಲ್ಲೊಬ್ಬ ಇದನ್ನೇ ಬಂಡವಾಳ ಮಾಡಿಕೊಂಡ ವಿಕೃತನೊಬ್ಬ ಯುವತಿಯರಿಗೆ ಗೊತ್ತಿಲ್ಲದ ರೀತಿ ಅಸಭ್ಯವಾಗಿ ಕಾಣುವಂತೆ ಸಾರ್ವಜನಿಕ ಸ್ಥಳದಲ್ಲಿ ಫೋಟೋ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾನೆ. ಈತನ ಹೆಸರು ಗುರುದೀಪ್ ಸಿಂಗ್. ಸದ್ಯ ಕೆಆರ್ಪುರದಲ್ಲಿ ತನ್ನ ಸ್ನೇಹಿತನ ಜೊತೆ ವಾಸವಾಗಿದ್ದಾನೆ. ಹೋಟೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ಪದವಿ ಪಡೆದು ಕೆಲಸ ಹುಡುಕುತ್ತಿದ್ದ. ಇತ್ತೀಚೆಗೆ ಚರ್ಚ್ ಸ್ಟ್ರೀಟ್ ನಲ್ಲಿ ಯುವತಿಯೊಬ್ಬಳ ವಿಡಿಯೋ ಫೋಟೋಗಳನ್ನ ಅಸಭ್ಯವಾಗಿ ತೆಗೆದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದ. ಇದನ್ನ ಕಂಡ ನೆಟ್ಟಿಗರು ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ಅಲ್ಲದೆ ನೊಂದ ಯುವತಿ ವಿಡಿಯೋ ಡಿಲೀಟ್ ಮಾಡುವಂತೆ ರಿಕ್ವೆಸ್ಟ್ ಮಾಡಿದ್ದಳು. ಆದ್ರೂ ಕೂಡ ಯಾವುದೇ ವಿಡಿಯೋ ತೆಗೆದಿರಲಿಲ್ಲ. ಇದರಿಂದ ನೊಂದ ಯುವತಿ ವಿಡಿಯೋ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಳು. Recently there was a video of me shot in public in Church Street, shot very inappropriately and then posted online without my consent. I tried contacting the person behind the account, there was no response, but apparently it says that it follows all the community guidelines and I don't even know what community guidelines are for Instagram at this point. It has been getting views by the minute and I've been getting vulgar messages to say the least. Becoming normal on social media while we are out there fighting for languages, I think there are more serious concerns to be addressed. ಅಲರ್ಟ್ ಆದ ಬನಶಂಕರಿ ಪೊಲೀಸರು ಆರೋಪಿಯನ್ನ ಪತ್ತೆ ಮಾಡಿ ಬಂಧಿಸಿ ವಿಚಾರಣೆ ಮಾಡಿದ್ದಾರೆ. ಇವನ ಮೊಬೈಲ್ನಲ್ಲಿ ಹಲವು ಫೋಟೋಗಳು, ವಿಡಿಯೋಗಳು ಕೂಡ ಪತ್ತೆಯಾಗಿವೆ. ಹೀಗಾಗಿ ಈತನ ಇನ್ಸ್ಟಾ ಖಾತೆಯಲ್ಲಿನ ವಿಡಿಯೋ ಡಿಲೀಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಮಹಿಳೆಯರ ಓಡಾಡೋ ಟೈಮ್ ಅನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಒಂದು ಅನುಮತಿ ಇಲ್ಲದೆ ಚಿತ್ರಗಳು ಹಾಗೂ ವಿಡಿಯೋಗಳನ್ನ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡುವ ಕುರಿತು ಆರೋಪಿತನನ್ನು ದಸ್ತಗಿರಿ ಮಾಡಲಾಯಿತು. ತನಿಖೆ ಮುಂದುವರೆದಿದೆ. ವಿಡಿಯೋಗಳು ಮಾಡಿ ತಿಳಿಸುವ ಬಗ್ಗೆ ಹೇಳಿಕೊಂಡಿದ್ದಾರೆ. ಪ್ರಕರಣ ಖಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಹಿಳೆಯರ ಸುರಕ್ಷತೆ ಘನತೆ ನಮ್ಮ ಆದ್ಯತೆ ಎಂದು ಟ್ವೀಟ್. ಪ್ರಕರಣ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರನ್ನ ರಹಸ್ಯವಾಗಿ ಚಿತ್ರೀಕರಿಸಿ ಕಿರುಕುಳ ನೀಡುವುದು ಖಂಡನೀಯ. ನಾವು ಇಂತಹ ಚಟುವಟಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ. ಮಹಿಳೆಯರು ಭಯವಿಲ್ಲದೆ ಮುಕ್ತವಾಗಿ ನಡೆಯಲು ಸಾಧ್ಯವಾಗದಿದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗುತ್ತಿದೆ? ಮಹಿಳೆಯರ ಸುರಕ್ಷತೆ ಮತ್ತು ಘನತೆ ನಮ್ಮ ಆದ್ಯತೆ ಎಂದು ಟ್ವೀಟ್ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸುವ ಯುವತಿಯರ ವಿಡಿಯೋ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಯುವಕನೋರ್ವ ವಿಕೃತಿ ಮೆರೆದಿದ್ದ. ಆತನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇನ್ಮುಂದೆ ಎಲ್ಲಂದ್ರಲ್ಲಿ ರೀಲ್ಸ್ ಮಾಡುವಾಗ ಅಥವಾ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಫೋಟೋ ವಿಡಿಯೋಗಳನ್ನ ಸೆರೆ ಹಿಡಿದ್ರೆ ಎಚ್ಚರಿಕೆಯಿಂದ ಇರಿ. ಇಲ್ಲಾಂದ್ರೆ ನಿಮ್ಮ ಫೋಟೋಗಳು ಅಶ್ಲೀಲವಾಗಿ ವೈರಲ್ ಆದ್ರೂ ಅಚ್ಚರಿ ಇಲ್ಲ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.